ನಮಸ್ಕಾರ. ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಾಯಿತು ದೊಡ್ಡ ಬದಲಾವಣೆ. ಡೆಬ್ಯೂ ಮಾಡಲಿದ್ದಾನೆ ಯುವ ಆಟಗಾರ. ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಟಗಾರರು. ಹೀಗಿರಲಿದೆ ನೋಡಿ ಆರ್ಸಿಬಿ ತಂಡದ ಹೊಸ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಚೆನ್ನೈ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿಯ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿರಲಿದೆ? ತಂಡಕ್ಕೆ ಜೋಸ್ ಹೆಸಲ್ವುಡ್ ಕಮ್ ಬ್ಯಾಕ್ ಮಾಡ್ತಾರಾ? ಹೀಗೆ ಚೆನ್ನೈ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿಯ ಪ್ಲೇಯಿಂಗ್ 11 ಹೆಡ್ ಟು ಹೆಡ್ ದಾಖಲೆ ಹಾಗೂ ಆರ್ಸಿಬಿ ಟೀಮ್ ನ ಸ್ಟ್ರಾಟಜಿ ಯಾವ ರೀತಿಯಾಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಐಪಿಎಲ್ ನ ಅಬ್ಬರ ಸ್ಟಾರ್ಟ್ ಆಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಿಂದಲೇ 19ನೇ ಐಪಿಎಲ್ ನ ಸೀಸನ್ಗೆ ರಣ ಕಹಳೆ ಮುಳುಗಿದೆ. ಇನ್ನೇನಿದ್ರು 2 ಮಂತ್ಸ್ ಐಪಿಎಲ್ ನ ಗುಂಗು ಜೋರಾಗಿರಲಿದೆ. ವೀಕೆಂಡ್ ಅಂತ ಬಂದ್ರೆ ಅಲ್ಲಿ ಡಬಲ್ ಹೆಡರ್ ಪಂದ್ಯಗಳ ಹಬ್ಬವೇ ಇರಲಿದೆ. ಸದ್ಯ ಹೈದರಾಬಾದ್ ವಿರುದ್ಧ ಮೊದಲ ಮ್ಯಾಚ್ ಆಡಿ ಪಂದ್ಯ ಗೆದ್ದಿರುವ ಆರ್ಸಿಬಿ ತಂಡಕ್ಕೆ 1 ವೀಕ್ ನ ಲಾಂಗ್ ಬ್ರೇಕ್ ಸಿಕ್ಕಿದೆ ಮತ್ತು ನಮ್ಮ ಆರ್ಸಿಬಿ ತಂಡ ಇದೀಗ ತನ್ನ ಸೆಕೆಂಡ್ ಮ್ಯಾಚ್ ನಲ್ಲಿ ಬದ್ಧ ವೈರಿಯಾದ ಸಿಎಸ್ಕೆ ತಂಡವನ್ನ ಫೇಸ್ ಮಾಡಲಿದೆ. ಆರ್ಸಿಬಿ ಹಾಗೂ ಚೆನ್ನೈ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯ ಇದೇ ಏಪ್ರಿಲ್ 5ರಂದು ಸಂಡೇ ನಡೆಯಲಿದೆ. ಅದು ಕೂಡ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಹೌದು, ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಅಂದ್ರೇನೆ ಹಾಗೆ. ಅದು ಐಪಿಎಲ್ ನ ಮೋಸ್ಟ್ ಹೈ ವೋಲ್ಟೇಜ್ ಹಾಗೂ ಹೈ ಫೀವರ್ ಗೇಮ್ ಅಂಡ್ ಫ್ಯಾನ್ಸ್ ಗಳ ರೋಸ್ಟಿಂಗ್ ಲೆವೆಲ್ ನೆಕ್ಸ್ಟ್ ಮಟ್ಟವನ್ನ ತಲುಪಿರುತ್ತೆ. ಅದಲ್ಲದೆ 2 ಲೆಜೆಂಡರಿ ಆಟಗಾರರ ಸಮರವೂ ಹೌದು. ಭಾರತದ ಮಾಜಿ ಕ್ಯಾಪ್ಟನ್ ಗಳ ಕ್ಲಾಶ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಇಯರ್ ಆರ್ಸಿಬಿ ಸಿಎಸ್ಕೆ ವಿರುದ್ಧದ 2 ಮ್ಯಾಚ್ ಗಳನ್ನ ಕೂಡ ಗೆದ್ಕೊಂಡಿತ್ತು. ಸೊ ಈ ಸಲ ಕೂಡ ಅದನ್ನೇ ರಿಪೀಟ್ ಮಾಡಲು ಡಿಫೆಂಡಿಂಗ್ ಚಾಂಪಿಯನ್ ಎದುರು ನೋಡ್ತಿದ್ರೆ, ಮತ್ತೊಂದು ಕಡೆ ಮಲ್ಟಿ ಟೈಮ್ ಚಾಂಪಿಯನ್ಸ್ ಆಗಿರುವ ಚೆನ್ನೈ ತಂಡ ಸೇಡು ತೀರಿಸಿಕೊಳ್ಳಲು ಸಜ್ಜಾಗ್ತಿದೆ ಅಂತ ಹೇಳ್ಬಹುದು. ಹೀಗಾಗಿ ಈ ಸೌದರ್ನ್ ಡರ್ಬಿಯ ಕ್ಲಾಶ್ ತುಂಬಾ ರಣರೋಚಕವಾಗುವುದರಲ್ಲಿ ಯಾವುದೇ ಡೌಟೇ ಬೇಡ. ಅಂಡ್ ಐಪಿಎಲ್ ಇತಿಹಾಸದಲ್ಲಿ ಉಭಯ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಇಲ್ಲಿವರೆಗೂ 2 ತಂಡಗಳು 34 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ರೆ ಈ ಪೈಕಿ ಸಿಎಸ್ಕೆ 21 ಹಾಗೂ ಆರ್ಸಿಬಿ 13 ಮ್ಯಾಚ್ಗಳಲ್ಲಿ ಗೆಲುವು ಪಡೆದುಕೊಂಡಿದೆ. ಆದ್ರೆ ಲಾಸ್ಟ್ 2 ಇಯರ್ ನಲ್ಲಿ ಆರ್ಸಿಬಿ ಡಾಮಿನೇಟ್ ಮಾಡ್ತಾ ಇದೆ. ಚೆನ್ನೈ ವಿರುದ್ಧದ ಕಳೆದ 3 ಮ್ಯಾಚ್ಗಳಲ್ಲಿಯೂ ಕೂಡ ಆರ್ಸಿಬಿ ಗೆಲುವು ಪಡೆದುಕೊಂಡಿದೆ ಸ್ನೇಹಿತರೆ. ಹೀಗಾಗಿ ಈ ಸೀಸನ್ ನಲ್ಲಿಯೂ ಅದನ್ನೇ ಕಂಟಿನ್ಯೂ ಮಾಡುತ್ತಾ ಅನ್ನೋದನ್ನ ಕಾದು ನೋಡೋಣ. ಈ ಮಧ್ಯೆ ಇದೀಗ ಈ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಮಹತ್ವದ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಪ್ರಮುಖವಾಗಿ ಜೇಕಬ್ ಡೆಫಿಗೆ ಬ್ರೇಕ್ ಕೊಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಯಾಕಂದ್ರೆ ಜೋಸ್ ಹೆಸಲ್ವುಡ್ ನೆಟ್ಸ್ ನಲ್ಲಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒನ್ಸ್ ಜೋಸ್ ಹೆಸಲ್ವುಡ್ ಪ್ಲೇಯಿಂಗ್ 11 ಗೆ ಎಂಟ್ರಿ ಕೊಟ್ರೆ ಇಲ್ಲಿ ಜೇಕಬ್ ಡೆಫಿ ತಂಡದಿಂದ ಹೊರಬೀಳಬೇಕಾಗುತ್ತೆ. ಯಾಕಂದ್ರೆ ಇಬ್ರು ಕೂಡ ಫಾರಿನ್ ಪ್ಲೇಯರ್ ಸ್ಲಾಟ್ ನಲ್ಲಿ ಪ್ಲೇಯಿಂಗ್ 11 ಗೆ ಎಂಟ್ರಿ ನೀಡೋದ್ರಿಂದಾಗಿ ಇಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ನೀಡಲಾಗುತ್ತೆ. ಲಾಸ್ಟ್ ಮ್ಯಾಚ್ ನಲ್ಲಿ ಜೇಕಬ್ ಡೆಫಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. 4 ಓವರ್ಸ್ ನಲ್ಲಿ 3 ವಿಕೆಟ್ ಪಡೆದು 22 ರನ್ ಬಿಟ್ಕೊಟ್ರು. ಹೀಗಾಗಿ ಜೋಸ್ ಹೆಸಲ್ವುಡ್ ಅನುಪಸ್ಥಿತಿಯನ್ನ ಇಲ್ಲದಂತೆ ನೋಡ್ಕೊಂಡ್ರು. ಹೇಸಲ್ವುಡ್ ಕಮ್ ಬ್ಯಾಕ್ ಮಾಡಿದ್ರೆ ಇಲ್ಲಿ ಡಫಿಗೆ ತಲೆದಂಡವಾಗುವುದರಲ್ಲಿ ಡೌಟೇ ಬೇಡ. ಹೀಗಿದ್ರು ಜೋಸ್ ಹೆಸಲ್ವುಡ್ ಈ ಪಂದ್ಯವಾಡುವ ಸಾಧ್ಯತೆ ತೀರಾ ಕಡಿಮೆ. ಮತ್ತೊಮ್ಮೆ ಪ್ಲೇಯಿಂಗ್ 11 ನಲ್ಲಿ ಡಫಿ ಆಡ್ತಾರೆ. ಅಂಡ್ ಇನ್ನೊಂದು ಚೇಂಜ್ ಏನಪ್ಪಾ ಅಂತಂದ್ರೆ ಅಭಿನಂದನ್ ಸಿಂಗ್ ರನ್ನ ಡ್ರಾಪ್ ಮಾಡಿ ಅಲ್ಲಿ ಮಂಗೇಶ್ ಯಾದವ್ ರನ್ನ ಆಡಿಸಬೇಕು. ಲಾಸ್ಟ್ ಪಂದ್ಯದಲ್ಲಿ ಅಭಿನಂದನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಹೀಗಾಗಿ ಯುವ ಪೇಸರ್ ಆಗಿರುವ ಮಂಗೇಶ್ ಯಾದವ್ ಪ್ಲೇಯಿಂಗ್ 11 ಗೆ ಎಂಟ್ರಿ ಕೊಡುವುದು ಕನ್ಫರ್ಮ್. ಇದರೊಂದಿಗೆ ಮಂಗೇಶ್ ಯಾದವ್ ಡೆಬ್ಯೂ ಮಾಡಲಿದ್ದಾರೆ, ಅದು ಆರ್ಸಿಬಿ ಪರ ಐಪಿಎಲ್ ಗೆ. ಮತ್ತೊಂದು ಕಡೆ ಈ ಪಂದ್ಯಕ್ಕೂ ಮುನ್ನ ಎಲ್ಲರ ಗಮನ ಸೆಳೆಯುತ್ತಿರುವುದು ರೊಮಾರಿಯೋ ಶೆಫರ್ಡ್. ವಿಂಡೀಸ್ ನ ಈ ದೈತ್ಯ ಲಾಸ್ಟ್ ಸೀಸನ್ ಏನ್ ಮಾಡಿದ್ರು ಅನ್ನೋದು ನಿಮಗೆಲ್ಲ ನೆನಪಿರಬಹುದು. ಇದೇ ಚೆನ್ನೈ ವಿರುದ್ಧ ಏಪ್ರಿಲ್ 3ರಂದು ನಡೆದ ಆ ಮ್ಯಾಚ್ ನಲ್ಲಿ ರೊಮಾರಿಯೋ ಶೆಫರ್ಡ್ ಕೇವಲ 14 ಬಾಲ್ಸ್ ನಲ್ಲಿ ಅಜೇಯ 53 ರನ್ ಬಾರಿಸಿದ್ರು. ಸೊ ಇದೀಗ ಆ ಲಾಸ್ಟ್ ಇಯರ್ ನ ವೈಭವವನ್ನ ಮತ್ತೆ ರೊಮಾರಿಯೋ ತರ್ತಾರ ಅನ್ನೋದನ್ನ ಕಾದು ನೋಡೋಣ. ಇನ್ನುಳಿದಂತೆ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಓಪನರ್ಸ್ ಗಳಾಗಿ ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಎಟ್ ನಂಬರ್ 3 ದೇವದತ್ ಪಡಿಕಲ್ ಕಣಕ್ಕಿಳಿಯಲಿದ್ದಾರೆ. ಲಾಸ್ಟ್ ಮ್ಯಾಚ್ ನಲ್ಲಿ ಇವರು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಎಟ್ 4 ಇಲ್ಲಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕಾಣಿಸಿಕೊಂಡ್ರೆ 5ನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಶರ್ಮಾ ಆಡಲಿದ್ದಾರೆ. 6ನೇ ಸ್ಲಾಟ್ ನಲ್ಲಿ ಟಿಮ್ ಡೇವಿಡ್, 7ನೇ ಕ್ರಮಾಂಕದಲ್ಲಿ ರೊಮಾರಿಯೋ ಶೆಫರ್ಡ್, 8ನೇ ಸ್ಲಾಟ್ ನಲ್ಲಿ ಕೃಣಾಲ್ ಪಾಂಡ್ಯ, 9ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್, 10ನೇ ಸ್ಲಾಟ್ ನಲ್ಲಿ ಮಂಗೇಶ್ ಯಾದವ್ ಆಡಲಿದ್ದಾರೆ. ಅಂಡ್ 11ನೇ ಮತ್ತು ಅಂತಿಮ ಸ್ಲಾಟ್ ನಲ್ಲಿ ಇಲ್ಲಿ ಸುಯೇಶ್ ಶರ್ಮಾ ಕಾಣಿಸಿಕೊಳ್ಳಲಿದ್ದಾರೆ. ಅಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತ್ತೆ ಇಲ್ಲಿ ಜೇಕಬ್ ಡೆಫಿ ಆಡ್ತಾರೆ. ಸ್ನೇಹಿತರೆ, ಸಿಎಸ್ಕೆ ವಿರುದ್ಧದ ಪಂದ್ಯ ಆರ್ಸಿಬಿ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.